ಹಲೋ ಫ್ರೆಂಡ್ಸ್, ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಥೀಮ್ ಕೇಕ್. ಸೊ ಇದು ಬಟರ್ ಬೀನ್ ಕ್ಯಾರೆಕ್ಟರ್ದು ಕೇಕ್. ಸೊ ಮಕ್ಕಳಿಗೆ ಅಂಥದ್ದೇ ಇಷ್ಟ ಆಗ್ತದೆ. ಕಾರ್ಟೂನ್ ಕ್ಯಾರೆಕ್ಟರ್ದು ಯಾವುದು ಕೇಕ್ ಇದ್ದರೆ ಅವರಿಗೆ ಅಂಥದ್ದೇ ಇಷ್ಟ ಆಗ್ತದೆ. ಸೊ ಇದು 1 kg ಕೇಕ್ ಅಲ್ಲ, ಇದು ಮಾತ್ರ ಹಾಫ್ ಕೆ ಜಿಯಲ್ಲಿ ನಾನು ಇದು ಥೀಮ್ ಕೇಕ್ ಮಾಡಿದ್ದೇನೆ. ಸೊ ಸುಲಭ ಉಂಟು, ಏನು ಕಷ್ಟ ಇಲ್ಲ. ಅದನ್ನು ಹೇಗೆ ನಾನು ಮಾಡಿದ್ದೇನೆ ಕೇಕನ್ನು ನೀವು ಹಿಂದೆ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಅದನ್ನು ನೀವು ಕಲಿಬೇಕಾದ್ರೆ ವಿಡಿಯೋನು ಪೂರ್ತಿಯಾಗಿ ನೋಡಿ. ಮತ್ತು ಎಂಥ ಕಮೆಂಟ್ ಮಾಡಲಿಕ್ಕೆ ಇದ್ದರೆ ಪ್ಲೀಸ್ ನನಗೆ ಹೇಳಿ, ನಾನು ನಿಮಗೆ ಡೌಟ್ ಇದ್ದರೆ ಹೇಳಿ, ನಾನು ರಿಪ್ಲೈ ಕೊಡ್ತೀನಿ ನಿಮಗೆ. ಸೊ ನೀವು ಕಲಿತಾ ಇದ್ದರೆ ಪೂರ್ತಿ ನೋಡಿ ವಿಡಿಯೋನು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಸೊ ಇಲ್ಲಿ ನಾನು ತಗೊಂಡಿದ್ದೇನೆ ಹಾಫ್ ಕೆ ಜಿದು ಬೇಸ್. ಸೊ ಇದು ಮ್ಯಾಂಗೋ ಫ್ಲೇವರ್ ಕೇಕ್. ಸೊ ಅದಕ್ಕೆ ಮ್ಯಾಂಗೋ ಕ್ರಶ್ ಮತ್ತು ಅವರು ಹೇಳಿದರು ಡ್ರೈ ಫ್ರೂಟ್ಸ್ ಸಹ ಹಾಕಿ. ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಸಹ ನಾನು ತಗೊಂಡಿದ್ದೇನೆ. ಸೊ ಈ ಕೇಕನ್ನು ನಾನು ಒಂದು ಟಿನ್ನಲ್ಲಿ ಮತ್ತು ಒಂದು ಬೌಲಲ್ಲಿ ಬೇಕ್ ಮಾಡಿದ್ದೇನೆ. ಅದಕ್ಕೆ ಯಾಕೆಂದರೆ ನನ್ನ ಹತ್ರ ಟಿನ್ ಇಂಥದ್ದು 4 ಇಂಚಿದು ಒಂದೇ ಉಂಟು. ಅದಕ್ಕೋಸ್ಕರ ಇನ್ನೊಂದು ನಾನು ಬೌಲಲ್ಲಿ ಹಾಕಿದ್ದೇನೆ. ಸೊ ಒಂದೇ ಬೌಲಲ್ಲಿ ಅಂದರೆ ಟಿನ್ನಲ್ಲಿಯೇ ನಾನು ಬೇಕ್ ಮಾಡ್ಬೋದು. ಆದರೆ ಏನಾಗ್ತದೆ, ಬೇಕಿಂಗ್ ಟೈಮ್ ಜಾಸ್ತಿ ಆಗ್ತದೆ ಮತ್ತು ಕಲರ್ ಅದ್ರದ್ದು ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮಗೆ ಒರಿಜಿನಲ್ ಕಲರ್ ಸಿಕ್ಕೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು 2 ಡಿವೈಡ್ ಮಾಡಿ ಒಂದು ಬೌಲ್ ಮತ್ತು ಒಂದು ಟಿನ್ನಲ್ಲಿ ಬೇಕ್ ಮಾಡಿದ್ದೀನಿ. ಸೇಮ್ ಇದು ಮ್ಯಾಂಗೋ ಫ್ಲೇವರ್ದು ಕೇಕ್. ಅದಕ್ಕೆ ನಾನು ಕ್ರಶ್ ನಾನು ಬೇಸಲ್ಲಿ ಸಹ ಹಾಕಿದ್ದೇನೆ. ಅದನ್ನು ಕರೆಕ್ಟ್ ಮಿಕ್ಸ್ ಮಾಡಿ ಮತ್ತು ಹೀಗೇ ಫಿಲ್ಲಿಂಗ್ ಮಾಡ್ತಾ ಹೋಗಬೇಕು. ನೋಡಿ, ಹೀಗೆ 2 ಬೌಲ್ನಲ್ಲಿ ಮಾಡಿದ್ಮೇಲೆ ಹೀಗೆ ಟಾಲ್ ಬಂತು. ಇದು ಹಾಫ್ ಕೆ ಜಿದು ಕೇಕೆ, ಇದು ಟಾಲ್ ಕೇಕ್. ಅದಕ್ಕೆ ನಾನು ಸ್ಟ್ರಾ ಅದಕ್ಕೆ ಹಾಕಿದ್ದೇನೆ, ಸ್ಲಿಪ್ ಆಗಬಾರ್ದಂತ ಬೇಸು. ಸೊ ನಾನು ಸ್ವಲ್ಪ 1-2 ಡ್ರಾಪು ಯೆಲ್ಲೋ ಕಲರು ಕ್ರೀಮ್ಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮತ್ತು ಹೀಗೆ ಪೈಪಿಂಗ್ ಬ್ಯಾಗ್ನಲ್ಲಿ ಹಾಕಿ ಎಲ್ಲ ಫಿಲ್ ಮಾಡಿದ್ದೇನೆ. ಮತ್ತು ಹೀಗೆ ಸ್ಮೂತ್ ಮಾಡಬೇಕು. ಸ್ಕ್ರ್ಯಾಪರ್ನಿಂದ ಇಲ್ಲಾದರೆ ಹೀಗೆ ಕಾರ್ಡ್ನಿಂದ ಸ್ಮೂತ್ ಮಾಡ್ತಾ ಹೋಗಿ ಮತ್ತು ಮೇಲೆ ಪ್ಯಾಲೆಟ್ ನೈಫ್ನಿಂದ ಸಹ ಕ್ಲೀನ್ ಮಾಡಿ. ಸೊ ಏನಾಗ್ತದೆ, ಒಮ್ಮೆನೇ ಆಗೋದಿಲ್ಲ, ನಿಮಗೆ ಪುನಃ ಮಾಡಬೇಕಾಗ್ತದೆ. ಸೊ ನಾನು ಸಹ ಹೀಗೇ ಪುನಃ ಮಾಡಿಯೇ ಅದು ಪರ್ಫೆಕ್ಟ್ ಆಗೋ ತನಕ ನಾನು ಮಾಡ್ತಾ ಹೋಗಿದ್ದೇನೆ. ಮತ್ತು ಇದಕ್ಕೆ ಕ್ರೀಮ್ಗೆ ಸ್ವಲ್ಪ ಒಂದು ಡ್ರಾಪು ಪಿಂಕ್ ಕಲರ್ ಹಾಕಿ ಹೀಗೆ ಹಚ್ಚಿದ್ದೇನೆ. ಹಚ್ಚಿದ ಮೇಲೆ ಎಲ್ಲಿ ನಿಮಗೆ ಗ್ಯಾಪ್ ಕಾಣಿಸ್ತಾ ಉಂಟು ಅಲ್ಲಿ ಹೀಗೆ ಮಾಡಿದರೆ ಮತ್ತು ಕಾರ್ಡ್ನಲ್ಲಿ ಹೀಗೆ ಫಿನಿಶಿಂಗ್ ಮಾಡ್ತಾ ಹೋಗಬೇಕು. ಕ್ರೀಮಲ್ಲಿ ಲೈಟ್ ಇದ್ದರೆ ನೀವು ಪುನಃ ಕ್ರೀಮ್ ಹಾಕಿ ಪುನಃ ಫಿನಿಶಿಂಗ್ ಮಾಡಿ ಅದಕ್ಕೂ. ಮತ್ತು ನಾನಿಲ್ಲಿ ಆಯಿಲ್ ಬ್ರಷ್ ಯೂಸ್ ಮಾಡಿದ್ದೇನೆ ಸ್ವಲ್ಪ ಡಿಸೈನ್ ಕೊಡಲಿಕ್ಕೆ. ಮತ್ತು ಹೀಗೆ ಪ್ರಿಂಟೌಟ್ ನಾನು ತಗೊಂಡಿದ್ದೇನೆ, ಅದನ್ನು ನಾನು ಮತ್ತೆ ಕೇಕ್ ಮೇಲೆ ಹೀಗೆ ಹಚ್ಚಿದ್ದೇನೆ. ಮತ್ತು ಸ್ಪ್ರಿಂಕಲ್ಸ್ ಉಂಟಲ್ಲ ಅದನ್ನು ಸಹ ಮೇಲೆ ಹಾಕಿದ್ದೇನೆ, ಅದು ಬೋರ್ ಕಾಣಬಾರ್ದಂತ. ನೋಡಿ, ಹಾಫ್ ಕೆ ಜಿಯಲ್ಲಿ ಸಹ ಎಷ್ಟು ಚಂದ ಡಿಸೈನರ್ ಕೇಕ್ ಆಗ್ತದೆ ಅಂತ. ಸೊ ನಿಮಗೆ ಇದು ವಿಡಿಯೋ ಹೇಗಾಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.